ಕೋವಿಡ್ ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಅಸ್ತು. ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟಿದೆ ರಾಜ್ಯ ಸರ್ಕಾರ. ಕೋವಿಡ್ ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಅಸ್ತು ಎನ್ನಲಾಗಿದೆ. ಇವತ್ತು ನಡೆದಂತಹ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು. ಕೋವಿಡ್ ವೇಳೆ ನಡೆದಿರುವಂತಹ ಎಲ್ಲಾ ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಯನ್ನ ಮಾಡಲಾಗಿದೆ. ಕೋವಿಡ್ ದಾಖಲೆಗಳು ಸಿಗದಂತೆ ಮಾಡಿದ್ದಾರೆ. ಔಷಧಿಗಳನ್ನು 2-3 ಪಟ್ಟು ಹೆಚ್ಚು ಬೆಲೆಗೆ ಖರೀದಿ ಮಾಡಲಾಗಿದೆ. ಕೋವಿಡ್ ಚಿಕಿತ್ಸೆ ನೆಪದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಎಲ್ಲದರ ತನಿಖೆ ಅಂತ ಹೇಳಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್ ಅವರು. ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಟಿ ರಚನೆಗೆ ಅಸ್ತು ಅಂತ ಹೇಳಿದೆ ಸರ್ಕಾರ. ಈ ಕೊರೋನಾದ ಕಾರಣ, ಕೋವಿಡ್-19 ಕಾರಣ ಅಲ್ಲೋಲ ಕಲ್ಲೋಲ ಆಗಬೇಕು. ಅತ್ಯಂತ ದೊಡ್ಡ ದುರಂತವನ್ನ ಜಗತ್ತು ಅನುಭವಿಸ್ತು, ದೇಶ ಅನುಭವಿಸ್ತು. ನಮ್ಮ ರಾಜ್ಯ ವಿಶೇಷವಾಗಿ ಅತಿ ದೊಡ್ಡ ದುರಂತವನ್ನ ಅನುಭವಿಸ್ತು. ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಅತ್ಯಂತ ಅಮಾನವೀಯವಾಗಿ ಜನರ ರಕ್ಷಣೆ ಮಾಡಲೇಬೇಕಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಸುಮಾರು PSC ಸಭೆಗಳಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಸಾಕಷ್ಟು ಮಾಹಿತಿ ಹೊರಬಿದ್ದಿತ್ತು. ಅಲ್ಲದೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಸಹಿತ ಇದಕ್ಕೆ ಸಂಬಂಧಿಸಿದ ಹಾಗೆ ಕಂಪ್ಲೇಂಟ್ಗಳು ಹೋಗಿದ್ವು. ಸಾಕಷ್ಟು ಕಂಪ್ಲೇಂಟ್ಗಳು ಲೋಕಾಯುಕ್ತಕ್ಕೆ ಹೋಗಿದ್ವು. ಆ ಎಲ್ಲ ಹಿನ್ನೆಲೆಗಳೊಳಗೆ ರಾಜ್ಯ ಸರ್ಕಾರ ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ಇನ್ಕ್ವೈರಿ ಕಮಿಷನ್ ನೇಮಕ ಮಾಡಿತ್ತು. ಸುಮಾರು 50,000 ಕಡತಗಳನ್ನು ಈಗಾಗಲೇ ಕಮಿಷನ್ ಅವರು ಪರಿಶೀಲಿಸಿ ತನ್ನ ಇಂಟ್ರಿಮ್ ರಿಪೋರ್ಟನ್ನು ಸಲ್ಲಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಈಗ ಕೋವಿಡ್ ಸಂದರ್ಭದಲ್ಲಿ ನಡೆದಂಥ ಹಗರಣಗಳ ತನಿಖೆಗೆ ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತನಿಖೆಗೆ ಆಗ್ರಹಿಸಲಾಗಿದೆ. ಹಾಗಾಗಿ ಯಡಿಯೂರಪ್ಪ ಹಾಗೆ ಶ್ರೀರಾಮುಲುಗಂತೂ ಕಂಟಕ ತಪ್ಪಿದ್ದಲ್ಲ. ಯಾವ ರೀತಿ ನಡೆಯುತ್ತೆ ತನಿಖೆ? ಇವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅಂತ? ಪೂರ್ಣಿಮಾ, ಸದ್ಯಕ್ಕೆ ಕುನ್ನಾ ಅವರು ಅಂದ್ರೆ ಜಸ್ಟಿಸ್ ಕುನ್ನಾ ಅವರ ವರದಿ ಆಧಾರದ ಮೇಲೆ ಇದೀಗ ಒಂದಿಷ್ಟು ನಿರ್ಧಾರಗಳನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂತಹದ್ದು. ಸದ್ಯಕ್ಕೆ ಮಧ್ಯಂತರ ವರದಿಯನ್ನ ಮಾತ್ರ ಅವರು ಕೊಟ್ಟಿರುವಂತಹದ್ದು. ಇದರ ಜೊತೆಗೆ ಕಳೆದ ಸಚಿವ ಸಂಪುಟದಲ್ಲೂ ಕೂಡ ಉಪಸಮಿತಿಯನ್ನ ರಚನೆ ಮಾಡಿ ಕುನ್ನಾ ವರದಿ ಪರಿಶೀಲನೆಗೆ ಮುಂದಾಗಿತ್ತು ಸರ್ಕಾರ. ಇದೀಗ ಅದರ ಬೆನ್ನಲ್ಲೇ SITಯನ್ನ ರಚನೆ ಮಾಡಲಾಗಿದೆ. SIT ಅಂದ್ರೆ ಎಲ್ಲೆಲ್ಲಿ ಹಣ ಹೆಚ್ಚುವರಿ ಖರ್ಚಾಗಿದೆ ಅನ್ನುವಂತಹದ್ದು, ಅದನ್ನ ರಿಕವರಿ ಮಾಡೋದಾಗಿರಬಹುದು, ಎಲ್ಲೆಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಕುರಿತು ತನಿಖೆಯನ್ನ ನಡೆಸುತ್ತೆ SIT ತಂಡ. ಇನ್ನೇನು 1 ಅಥವಾ 2 ದಿನದಲ್ಲಿ ಎಲ್ಲ ವಿವರ ಅಂದ್ರೆ ಯಾರ್ಯಾರು ಸದಸ್ಯರು ಇರ್ತಾರೆ ಆ ಒಂದು ಕಮಿಟಿಯಲ್ಲಿ ಅನ್ನುವಂತಂದ್ರೆ SIT ತಂಡದಲ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿವರಣೆಯನ್ನ ಸರ್ಕಾರ ಹೊರಡಿಸಲಿದೆ. ಆದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೊರೋನಾ ಕಾಲದಲ್ಲಿ ನಡೆದಂತಹ ಹಗರಣ ಏನಿದೆ ಅದು ಎಲ್ಲದಕ್ಕೂ ಕೂಡ ಇದೀಗ ಒಂದು ತನಿಖೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ SITಯನ್ನ ರಚನೆ ಮಾಡಿರುವಂತದ್ದು. ಪೂರ್ಣಿಮಾ, ತಮ್ಮೆಲ್ಲ ಮಾಹಿತಿಗಾಗಿ